ದಿಢೀರ್ ಲಕ್ಕಿ ಡಿಪ್ಪು ದಿಢೀರ್ ಬಹುಮಾನ. ಜಾತ್ರೆ ಒಳಗೆ ಬತಾಸ್ ತಗೊಂಡ್ರೆ ಬಹುಮಾನ ಅಂತ ಕಾರ್ ಕೊಡ್ತಾರಲ್ಲ ಹಾಗೆ. ಓ, ಒಂದ್ ತಾಂಡ್ರೆ ಒಂದ್ ಫ್ರೀ ಸ್ಕೀಮ್ ಇದು. ಈ ಬನಿ ಅಂತ ತಾಂಡ್ರೆ ಚಡ್ಡಿ ಫ್ರೀ ಕೊಡ್ತೀನಿ ಅಂತಾರಲ್ಲ ಹಾಗೆ. ಆ ಚಡ್ಡಿ ದುಡ್ಡು ಬನಿನ್ಗೆ ಹಾಕಿ ಜಡ್ದಿರ್ತಾರಂತ ಇಂಥವ್ರಿಗೆ ಏನೋ ಗೊತ್ತ. ನೀನಂತ ತಲೆ ಹಾಲ್ಟಿಗಳ ಮಾತಾಡಕ್ಕೆ ಯಾರು ಇಷ್ಟ ಆಗುತ್ತೆ? ತಗೊಳಪ್ಪ, ನಮಗೆ ಮಾಡೋದಕ್ಕೆ ಏನು ಕೇಮಿಲ್ಲ. ದಯವಿಟ್ಟು ನಮ್ಮ ಮನೆಗೆ ಬನ್ನಿ ಶಾಸ್ತ್ರಿಗಳೇ, ನಾವು ನೀವು ಕುತ್ಕೊಂಡು ಹರಟೆ ಹೊಡೆಯೋಣ ಅಂತ ನಾನೇನಾದ್ರೂ ತಮಗೆ ಔತಣ ಕೊಟ್ಟು ಕರೆದಿದ್ದೆ. ಅಣ್ಣಯ್ಯ, ಶಾಸ್ತ್ರಿಗಳನ್ನ ಕರ್ಸಿದ್ದು ನಾನು. ನಿನ್ ಪಾಡಿಗೆ ನೀನು ಮರ್ಯಾದೆ ನಿನ್ನ ಆಫೀಸಲ್ಲಿ ನೊಣ ಹೊಡಿತಾ ಕುತ್ಕೋ. ಇನ್ನೊಂದ್ಸತಿ ಶಾಸ್ತ್ರಿಗಳ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಿನ್ ಪಾಲಿಗೆ ನಾನು ದುರ್ಗಿ ಆಗ್ಬೇಕಾಗಿದೆ. ಗೆಟ್ ಔಟ್ ಫ್ರಮ್ ಹಿಯರ್. ದೇವ್ರು ಬಿಡ್ತಂಗೆ ಸುಮ್ಮನೆ ಹೋಗಲ್ಲ. ಅಷ್ಟೊಂದು ಖುಷಿಯಾಗಿದ್ಯಾ? ಲೇ ಪದ್ದು, ಬಾಯಿ ಸಿಹಿ ಮಾಡ್ಕೊಳ್ಳೋ. ಆ ಶಾಸ್ತ್ರಿಗಳಿಲ್ವಾ, ಅವರು ನನ್ನ ಹಣೆ ಬರ್ನೇ ಚೇಂಜ್ ಮಾಡ್ಬಿಟ್ರು. ಏನಾಯ್ತಾ? ನನ್ನ ಮೊಬೈಲ್ಗೆ $1,00,000 ಪ್ರೈಸ್ ಬಂದಿದೆ ಕಣ. ಈ ಕಿತ್ತೋಗಿರೋ ಮೊಬೈಲ್ ಯಾವನ $1,00,000 ಕೊಡ್ತಾನೆ? ಪ್ರೈಸ್ ಬಂದಿರೋದು ನನ್ನ ಮೊಬೈಲ್ಗಲ್ಲ, ನನ್ನ ನಂಬರ್ಗೆ. ಏನಪ್ಪ ಎಕ್ಸೆಪ್ಟ್ ಮಾಡ್ಕೊಂಡಿದೀನಿ, ಓಕೆ ಅಂತ ಕಳ್ಸಿ. ಬಲ್ಲು, ಒಂದು ನಂಬರ್ ಕೊಟ್ಟು ಈ ನಂಬರ್ಗೆ ಸರ್ವಿಸ್ ಚಾರ್ಜ್ ಅಂತ $50,000 ಕಳಿಸಿ ಅಂತ ಕಳಿಸಿದ್ದಾರೆ. $50,000 ಕೊಟ್ಬಿಟ್ರೆ ನಮ್ ಪ್ರೈಸ್ ಅಮೌಂಟ್ ಕೊಡ್ತಾರಂತ? ಕೊಡ್ತಾರೆ ಪಲ್ಲು. ಹಾಗಾದ್ರೆ ತಡ ಯಾಕೆ, ಓಕೆ ಮಾಡಿ. $1,00,000 ತಾನೆ ಕಳಿಸಿ, ನಾನು ಒಬ್ಬನೇ ಬಿಸಾಕ್ಬಿಡ್ತೀನಿ. ಏನಪ್ಪ ಎಚ್ಚರ ಮಾಡ್ಕೊಳಿಪ್ಪ, ಎಚ್ಚರ ಮಾಡ್ಕೊಳಿಪ್ಪ. ಇಷ್ಟೊತ್ತವರೆಗೂ ಕಂಡಿದ್ ಕನ್ಸ. ಏನ್ ಕನ್ಸ್ಕೊಂಡ್ರಿ? ದೇವ್ರೆ ಕನ್ಸಲ್ ಬಂದು ನಿನ್ನ ಮೊಬೈಲ್ಗೆ $1,00,000 ಬಂದಿದೆ, ತಡ ಮಾಡ್ಬೇಡ ಅಂದ. ಏನಪ್ಪ, ಆ ಶಾಸ್ತ್ರಿಗಳು ಬಂದಾಗಿಂದ ಎಲ್ಲ ಒಳ್ಳೇದಾಗ್ತಾ ಇದೆ. ಅವ್ರು ನಂಬರ್ ಕಳ್ಸಿದಾರಲ್ಲ, ಅದಕ್ಕೆ $50,000 ಕಟ್ಟಿದ್ರೆ ನಮ್ಗೆ $1,00,000 ಸಿಗುತ್ತಾ? ಬರತ್ತೆ ಪಲ್ಲು, ಆದ್ರೆ ಆ $50,000 ಹೇಗ್ ಅಡ್ಜಸ್ಟ್ ಮಾಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾಕಪ್ಪ ಯೋಚನೆ ಮಾಡ್ತೀರಾ, ನಾನ್ ಅಡ್ಜಸ್ಟ್ ಮಾಡ್ತೀನಿ, ಮಲ್ಕೊಳ್ಳಿ. ಅಮ್ಮ, ನಿನ್ನ ಅಳಿಯ ಈಗ ಸಾಮಾನ್ಯದರಲ್ಲ, ಮಲ್ಟಿ ಮಿಲೇನಿಯರ್. ಅಮೆರಿಕದಲ್ಲಿ ಬಿಲ್ ಗೇಟ್ಸ್ ಆಗೋ, ಬೆಂಗಳೂರಲ್ಲಿ ನಾನು ಹಾಗೆ. ಅಲ್ಲೋ, $50,000 ಕಳ್ಸಿದಕ್ಕೆ ತಲುಪಿದೆ ಅಂತ ಒಂದು ರಿಪ್ಲೈ ಮಾಡ್ಲಿಲ್ವಲ್ಲ? ಅಯ್ಯೋ, ನೀವ್ ಹಗ್ಲತ್ ಕಳ್ಸಿರೋ ಮೆಸೇಜ್ ಅಷ್ಟು ದೂರ ಹೋಗಿ ತಲುಪಬೇಕಲ್ಲಪ್ಪ, ಟೈಮ್ ಆಗುತ್ತೆ. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಏನಾಯ್ತಪ್ಪ? ಯಾವ ಮೆಸೇಜ್ ಬಂತಿರ್ಬೇಕು. ಅವರೇ ಕಳ್ಸಿರ್ಬೇಕು, ನೋಡಿ ನೋಡಿ. ಯಾವನು ಸಾಲ ಬೇಕಂತ ಮೆಸೇಜ್ ಮಾಡಿದಾನೆ. ಓ, ನೀವು ಪ್ರೈಸ್ ಬರೋದ್ ಗೊತ್ತಾಗಿ ಸಾಲ ಬೇಕಂತ ಕೇಳ್ತಾ ಇದಾರೆ. ನೀವ್ ಹಾಗೆಲ್ಲ ಇಸ್ಕೋಬೇಡಿಪ್ಪ, ಆಮೇಲೆ ಮಿಲೇನಿಯರ್ ಹೋಗಿ ಬೀದಿ ಬಿಕಾರಿ ಆಗ್ಬಿಡ್ತೀರಾ. ಅದಕ್ಕೆ ಎಸ್ ಪಲ್ಲು, ಏನ್ ಪ್ರಾಬ್ಲಮ್? ಅದಕ್ಕೆ ಮೆಸೇಜ್ ಬಂದಿತ್ತು, ಇನ್ನ $50,000 ಕಟ್ಬಿಟ್ರೆ ಪ್ರೈಸ್ ಅಮೌಂಟ್ ಕೊಟ್ಬಿಡ್ತಾರಂತೆ. ಇನ್ನೂ $50,000 ಕಟ್ಬೇಕಾ? ಲಾಸ್ಟ್ ಪೇಮೆಂಟ್ ಅಂತ ಅದಕ್ಕೆ. ಅದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಹೇಗಾದ್ರೂ ದುಡ್ಡಿಗೆ ವ್ಯವಸ್ಥೆ ಮಾಡಿ. ನನ್ನ ಹತ್ರ ಮನಿ ಇಲ್ಲ, ಆದ್ರೆ ಐ ಹ್ಯಾವ್ ಗೋಲ್ಡ್. ಆ ಗೋಲ್ಡ್ ನ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳಿ. ಆದ್ರೆ ಪ್ರೈಸ್ ಮನಿ ಬಂದ ತಕ್ಷಣ ಬಿಡ್ಸ್ಕೊಟ್ಬಿಡ್ಬೇಕು. ಬಿಡ್ಸ್ಕೊಳೋದ್ ಏನತ್ಗೆ, ಡಬಲ್ ಕೊಡ್ತೀವಿ. ಸರಿ ಸರಿ, ಗುಂಡ್ ಬರ್ತೀನಿ. ಪಲ್ಲು, ಬ್ಯಾಂಕ್ ಫೋನ್ ಮಾಡಿ ನೋಡೆ, ನಿನ್ನ ಅಕೌಂಟಿಗೆ ಜಮಾ ಆಗಿರ್ಬೋದು. ಹಲೋ, ನಾನ್ ಪಲ್ಲವಿ ಅಂತ ಮಾತಾಡ್ತಾ ಇರೋದು, ಗಂಡುಗಲ್ಲಿ ವಂಶದಳು. ನನ್ನ ಅಕೌಂಟ್ಗೆ ಯಾವ್ದಾದ್ರು ದುಡ್ಡು ಜಮಾ ಆಗಿದ್ಯಾ? ಏನಂತ ಪಲ್ಲು? ಝೀರೋ ಬ್ಯಾಲೆನ್ಸ್ ಅಂತೆ. ಅಲ್ಲಿಗೆ ನಾವು ಟೋಪಿ ಬಿದ್ದ. ಅಣ್ಣಯ್ಯ, ಏನಮ್ಮ ದೇವ್ರು ಕೊಟ್ಟ ತಂಗೆ, ಆವತ್ತು ಶಾಸ್ತ್ರಿಗಳು ನಮ್ಮ ಮನೆಗೆ ಬಂದಿದ್ದಾಗ ನಾನು ನಿನ್ನ ಪಾಲಿಗೆ ದುರ್ಗಿ ಆಗ್ಬಿಡ್ತೀನಿ, ಗೆಟ್ ಔಟ್ ಅಂತ ಬಾಯ್ ತುಂಬ ಹೇಳ್ಬಿಟ್ಟು ಈಗೇನು ಪ್ರೀತಿಯಿಂದ ಅಣ್ಣಯ್ಯ ಅಂತ ಕರಿತಾ ಇದೀಯ? ಅಣ್ಣಯ್ಯ, ದಯವಿಟ್ಟು ನನ್ ತಪ್ಪಾಯ್ತು, ಕ್ಷಮಿಸ್ಬಿಡು. ಲೇ, ಈ ಮೆಸೇಜ್ ಬರೀ ನಿಮ್ಮೊಬ್ಬರಿಗೆ ಬಂದಿರಲ್ಲ ಕಣ, 1,00,000 ಜನಕ್ಕೆ ಹೋಗಿರುತ್ತೆ. ಅಂದ್ಮೇಲೆ ಅವರು ಎಲ್ಲ ದುಡ್ಡು ಕಳ್ಸಿರ್ತಾರೆ. ಲೇ, ಅವರೇ ನಿಮ್ ತರ ಗುಲ್ಡ್ಗಳೇನಾ? ಮೆಸೇಜ್ ಓದಿರ್ತಾರೆ, ಡಿಲೀಟ್ ಮಾಡಿ ಬಿಸಾಕಿರ್ತಾರೆ. ಅಲ್ಲಮ್ಮ ದೇವ್ರು ಕೊಟ್ಟ ತಂಗಿ, ಇಂಥದ್ರ ಬಗ್ಗೆ ಎಚ್ಚರಿಕೆಯಿಂದಿರಿ ಅಂತ ಪೇಪರ್ ನಲ್ಲಿ ದಿನಾಲೂ ಬರುತ್ತೆ. ಅದನ್ನ ಓದಿಯೂ ಅದ್ರ ಮೇಲೆ ಬಂಡವಾಳ ಹಾಕಿದ್ರಿ ಅಂದ್ರೆ ನೀವೆಲ್ಲರೂ ಇನ್ನೆಂತ ಬುದ್ಧಿವಂತರು ಅಂತ ನೀವೇ ಲೆಕ್ಕ ಹಾಕಳಿ. ಅಣ್ಣಯ್ಯ, ನಮಗ್ ಮೆಸೇಜ್ ಕಳ್ಸೋ ಯಾರು ಅಂತ ಕಂಡು ಹಿಡಿದು ಅವ್ರನ್ನ ಒಳಗ್ ಹಾಕಿಸ್ಬೇಕು. ಅಯ್ಯ, ಹಂಗೆಲ್ಲ ಒಳಗಡೆ ಹಾಕ್ಸಕ್ ಆಗಲ್ಲಮ್ಮ. ಯಾಕೆ ಅಂದ್ರೆ ಆ ಮೆಸೇಜ್ ಕಳ್ಸಿದ್ದು ನಾನು. ನೀನಾ? ಯಾಕೆ ಹೀಗ್ ಮಾಡಿದೆ? ಯಾಕೆ ಅಂದ್ರೆ ಅವತ್ ನೀವೆಲ್ಲ ಸೇರ್ಕೊಂಡು ನಮ್ ಬಾಸ್ಗೆ ಎಕ್ಕ ಮುಕ್ಕ ಅವಮಾನ ಮಾಡಿದ್ರಿ, ಅದಕ್ಕೆ ನಿಮಗ್ ಪಾಠ ಕಲ್ಸ್ಬೇಕು ಅಂತಾನೆ ಹೀಗ್ ಮಾಡಿದ್. ಆಯ್ತು, ನಾವ್ ಪಾಠ ಕಲ್ತ್ಕೊಂಡಿದ್ದಾಯ್ತು, ನಮ್ ದುಡ್ಡು ನಮ್ಗೆ ವಾಪಸ್ ಕೊಡು. ದುಡ್ಡಿದ್ರೆ ತಾನೆ ಕೊಡೋದಕ್ಕೆ. ಅಂದ್ರೆ ನೀವ್ ಮಾಡಿದ ತಪ್ಪಕ್ ಪ್ರಾಯಶ್ಚಿತ ಅಂತ ತಿರುಪತಿ ಕಳ್ಸಿದ್ದಾಯ್ತು. ವಿಠಲ ವಿಠಲ ಪಾಂಡುರಂಗ ವಿಠಲ.